जय गुरु जय गुरु जय गुरु सिद्धा भय हर भव हर सिद्धा भारत भूमिಗೆ ನೀನೆ ಪ್ರಸಿದ್ಧ ಕೀರುತಿ ಪೇಳಲು ವೇದಕ ಸಾಧ್ಯ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ಡ್ ಮೀಟ್ ಯೂಟ್ಯೂಬ್ ಚಾನಲ್ ನ. ನಾನ್ ನಿಮ್ಮ ರುದ್ರೇಶ್ ಪಿವಿ. ಇಂದು ಹುಬ್ಬಳ್ಳಿಯ ಹೂಬಳ್ಳಿ ಎಂದು ಪ್ರಖ್ಯಾತವಾಗಿರುವ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೇವೆ. ಸಿದ್ಧಾರೂಢರು ಅಂದ್ರೆ ನಮ್ಗದಾಗ್ಲೇ ಗೊತ್ತಿದೆ. ಆರನ್ನು ಗೆದ್ದು ಆರೂಢರಾದವರು ಸಿದ್ಧಾರೂಢ ಮಹಾಸ್ವಾಮಿಗಳು. ಆರು ಅಂದ ತಕ್ಷಣ ನಮ್ಗದಾಗ್ಲೇ ಗೊತ್ತಾಗುತ್ತೆ ಅರಿಷಡ್ ವರ್ಗ ಅಂತ. ಅರಿಷಡ್ ವರ್ಗ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಅರಿಷಡ್ ವರ್ಗಗಳು. ಮನುಷ್ಯನನ್ನ ಬೆಂಬಿಡದೆ ಕಾಡುವಂತಹ ಮಹಾ ಪೆಡಂಭೂತಗಳು ಅಂತ ಹೇಳಿದ್ರು ತಪ್ಪಾಗಲಾರದು. ಇಂತಹ ಅರಿಷಡ್ ವರ್ಗಗಳನ್ನು ಗೆದ್ದು ನಿಂತ ಮಹಾನುಭಾವಿ ಸಿದ್ಧಾರೂಢ ಮಹಾಸ್ವಾಮಿಗಳು. ಸಿದ್ಧಾರೂಢ ಮಹಾಸ್ವಾಮಿಗಳವರ ಜೀವನ ದರ್ಶನದ ಜೊತೆಗೆ ಸಿದ್ಧಾರೂಢ ಮಹಾಸ್ವಾಮಿಗಳವರ ಕ್ಷೇತ್ರ ದರ್ಶನ ಮಾಡೋಣ. ಹೋಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ, ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯೆಯ ಶಿವ ಕರೆದೊಯ್ಯೆಯ. ಓಂ ನಮಃ ಶಿವಾಯ ಎಂದು ಸತತವಾಗಿ ಹೇಳತೊಡಗಿದರೆ ಅದು ಶಿವಾಯ ನಮಃ ಎಂದಾಗುತ್ತದೆ. ಶಿವಾಯ ನಮಃ ಎಂದು ಸತತವಾಗಿ ಹೇಳತೊಡಗಿದರೆ ಅದು ಓಂ ನಮಃ ಶಿವಾಯ ಎಂದಾಗುತ್ತದೆ. ಇದೇ ಅದ್ವೈತ ತತ್ವ. ಭಗವಂತನ ಸ್ಮರಣೆ, ಆತನ ಸೇವೆ ಅಂದರೆ ಪರೋಪಕಾರಮಿದಂ ಶರೀರಂ ಎಂಬ ತತ್ವದನ್ವಯ ಪರೋಪಕಾರಕ್ಕಾಗಿ ಈ ಶರೀರವಿದೆ ಎಂಬ ಭಾವದಿಂದ ಮಾಡುವ ಸೇವೆ ಭಗವಂತನ ಸೇವೆಯಾಗಿ ಭಗವಂತನ ಹಾದಿ ತೋರಿಸಿದರೆ ಅದೇ ಮುಂದೊಂದು ದಿನ ಇನ್ನೆಷ್ಟೋ ಜನಗಳಿಗೆ ದಾರಿದೀಪವಾಗುತ್ತದೆ. ಅದು ಭಕ್ತ ಮತ್ತು ಭಗವಂತನಲ್ಲಿ ಭೇದ ಕಲ್ಪಿಸದೆ ಒಂದರಲ್ಲೊಂದು ಅಡಗಿ ಒಂದೇ ಆಗುತ್ತದೆ. ಇದೇ ಪರಮ ಸತ್ಯ. ಇದೇ ಏಕಮೇವಾದ್ವಿತೀಯಂ. ಹೋಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ. ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರೆಯನ್ನ ನಿಮ್ಮ ಮುಂದೆ ಎಳೆಯಾಗಿ ಹಲವು ಎಪಿಸೋಡ್ಗಳ ಮೂಲಕ ಪ್ರಸ್ತುತಪಡಿಸುತ್ತೇವೆ. ಪರಮ ಪೂಜ್ಯರ ಸದ್ಭಕ್ತರಿಗೆ ಶೇರ್ ಮಾಡಿ. ನಮ್ಮ ಇನ್ಸ್ಪೈರ್ಡ್ ಮಿನಿಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಅಜ್ಜನ ಮಹಿಮೆಯನ್ನ ಜಗತ್ತಿಗೆ ಸಾರೋಣ. ಜಯ ಜಯತು ಸಿದ್ಧಾರೂಢ, ಜಯ ಜಯತು ಗುರುನಾಥಾರೂಢ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಗದ್ದುಗೆ ಜಗದ ಜನರ ಪಾಲಿಗೆ ಅಮೃತ ಸಮಾನ. ಲಕ್ಷ ಲಕ್ಷ ಭಕ್ತರನ್ನು ಸಲಹುತ್ತಿರುವ ಪೂಜ್ಯ ಸಿದ್ಧಾರೂಢಜ್ಜನವರ ಮಹಿಮೆ ವರ್ಣಿಸಲಸದಳ. ಅಜ್ಜನ ನಂಬಿದ ಭಕ್ತರು ಅಜ್ಜನನ್ನು ಕಾಮಧೇನುವೆಂದು ಕಲ್ಪ ವೃಕ್ಷವೆಂದು ಕರೆಯುತ್ತಾರೆ. ನಂಬಿ ನಡೆದರೆ ಪಾಳ ಹಸನಾಗಿಸಿ ಬಂಗಾರವಾಗಿಸುವ ಮಹಾದೈವ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು. ಸ್ನೇಹಿತ ಬಸವರಾಜ್ ಸಾಹುಕಾರ್ ಒತ್ತಾಸೆಯಂತೆ 2024 ಇಸವಿಯ ಏಪ್ರಿಲ್ 20 ಮುಂಜಾನೆ 1 ಗಂಟೆ ಸರಿಸುಮಾರಿಗೆ ಎಂದೂ ಅಜ್ಜನ ಮಂದಿರವನ್ನು ಕಾಣದ ವ್ಯಕ್ತಿಯಾದ ನಾನು ಅಜ್ಜನ ಮಂದಿರವನ್ನು ಕಂಡಾಗ ಸಾವಿರ ಜನರು ಅಜ್ಜನ ಭವ್ಯ ಮಂದಿರದ ಮುಂಭಾಗದಲ್ಲಿ ಮಲಗಿರುವುದನ್ನು ನೋಡಿದಾಗ ನನಗನಿಸಿದ್ದು, ಇಡೀ ಮಂದಿರವೇ ಅಜ್ಜನ ಸ್ವರೂಪವಾಗಿ, ಪ್ರಾಂಗಣವೇ ಅಜ್ಜನ ಮಡಿಲಾಗಿ ಎಲ್ಲಾ ಸದ್ಭಕ್ತರು ಸಿದ್ಧಾರೂಢಜ್ಜನ ಮಡಿಲಲ್ಲಿ ಹಾಯಾಗಿ ಮಲಗಿದ್ದಾರೆನಿಸಿತು. ಮುಂದೆ ಹೋದಂತೆ ನನಗೆ ಕಂಡದ್ದು ತಂಬೂರಿ ತಾಳವನ್ನಿಡಿದು ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಎಂದು ಅಜ್ಜನ ಸಂಕೀರ್ತನೆಗಳನ್ನು ಭಜಿಸುತ್ತಿದ್ದ ದೃಶ್ಯ. ಅಲ್ಲಿ ಅಚ್ಚರಿ ಮೂಡಿಸುವ ವಿಷಯವೆಂದರೆ ಸರಿಸುಮಾರು 9 ದಶಕಗಳಿಂದ ಸತತವಾಗಿ ತಾಳ ತಂಬೂರಿಗಳನ್ನು ಕೆಳಗಿಡದೆ ಶಿವನಾಮ ಸ್ಮರಣೆಯನ್ನು ಭಜಿಸುತ್ತಿದ್ದಾರೆನ್ನುವುದು. ವಾರದ 7 ದಿನ 24 ಗಂಟೆಗಳು ಸತತವಾಗಿ ಶಿವನಾಮ ಸ್ಮರಣೆ ನಡೆಯುತ್ತಿರುವ ಜಗತ್ತಿನ ಏಕೈಕ ಸ್ಥಳವೇ ಸಿದ್ಧಾರೂಢಜ್ಜನ ನಿಜೈಕ್ಯ ಮಂದಿರ.
ಅದೇ ಕ್ಷಣದಿಂದ ಅಜ್ಜನ ಚರಿತ್ರೆಯನ್ನು ಸದ್ಭಕ್ತರಿಂದ ಸಂಗ್ರಹಿಸುವ ಕಾಯಕ ಆರಂಭಿಸಿದನು. ಆ ದಿನ ಸಂಗ್ರಹಿಸಿದ ಎಲ್ಲಾ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಾವು ವೀಕ್ಷಿಸಲಿದ್ದೀರಿ. ಈ ಸರಣಿ ಸಂಚಿಕೆಯ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ಮತ್ತಷ್ಟು ಶಕ್ತಿ ನೀಡುತ್ತವೆ.